ಮ್ಯೂಚುವಲ್ ಫಂಡ್ದೋಗೆ ನಂಗೆ ಹಣ ಹಾಕಿಲೆ ನಂಗೆ ಎತ್ತೆ ಅವಕ್ಕೆ ಲಾಭ ಮಾಡಿ ತಂದವರ ಅಂಬುದನ್ನ ಪற்றி ಸ್ವಲ್ಪ ಬೆಳಕುದುಗಾಯಿ ಹಂಗೆ ಈ ವಿಡಿಯೋವ ಮಾಡಿದೆವು. ಪೊದುವ ನಂಗೆ ಹಣ ಹಾಕುನೆ ಒಂದು ಸ್ಕೀಮ ಸೆಲೆಕ್ಟ್ ಮಾಡಿ ಅಲ್ಲಿಗೆ ಹೋಗಿ ತಿಂಗಳಿಗೆ ಒಂದು 1,000 ರೂಪಾಯೋ 5,000 ರೂಪಾಯೋ ಇಲ್ಲ 1 ಲಕ್ಷವೋ ಒಂದು ಟೈಮಿಗೆ ಆಗ್ತಮಕ್ಕೆ ನಂಗೆ ಹಣ ಹಾಕಿನ. ಹಣ ಹಾಕಿದದೆ ಏನಾರ ನಂಗೆ ಹಾಕಿದ ಇನ್ವೆಸ್ಟ್ಮೆಂಟ್ ಮೊದಲೀಡು ಏನಾರ ಅಂಬುದನ್ನ ಪற்றி ಒಂದು ಕುಣ್ಣ ಬೆಳಕದೋಗೆ ಈಗ ನನಗೆ ಹೇಗೋನೆ ನನ್ನ ಕೈಯೋಗಾಡೋದು ಬಂದು ಫ್ಯಾಕ್ಟ್ ಶೀಟ್ ಎಂದು ಹೇಗಿಟ್ಟು ಒಂದೊಂದು ಸ್ಕೀಮು ಮಂತ್ ಕಡೆಸಿಯೋಗೆ ಆ ತಿಂಗಳು ಕಡೆಸಿಯೋಗೆ ಬಂದು ಎಲ್ಲಿ ಎಲ್ಲ ನಂಗೆ ಹಣ ಇನ್ವೆಸ್ಟ್ ಮಾಡಿದ್ದಾರೆ ಎಂಬುದನ್ನ ಅವಕ್ಕೆ ಖಂಡಿತ ಪಬ್ಲಿಕ್ಗೆ ಹೇಗುದು ಆ ಒಂದು ಶೀಟತ್ತೆ ನಾನು ಕೈಯ ಬಿತ್ತುಂದೆ. ನಾ ಸೆಲೆಕ್ಟ್ ಮಾಡಿದ ಫಂಡ್ ಬಂದು ಟಾಟಾ ಮ್ಯೂಚುವಲ್ ಫಂಡ್ ಎಂಬ ಕಂಪ್ನಿಯಡ ಒಂದು ಸ್ಕೀಮ್ನ ಡೀಟೇಲ್ಸ್ ನನ್ನ ಕೈ ಬೀಳ್ತದೆ. ಈಗ ಇದ್ದೋಗೆ ಡೀಟೇಲ್ ನಂಗೆ ನೋಡಿದೆ ಅಂದರೆ ಒಂದು 15 ತುರೆ ಎಡುತುಕಾಟುಗೆ ಬಂದು ಫೈನಾನ್ಷಿಯಲ್ ಸರ್ವೀಸಸ್ ಅದಾವುದು ವಂಗಿಗಳೆಂದೇಗಿನ ಒಂದು 8 ವಂಗಿಯೋಗ ಅವಕ್ಕೆ ಇನ್ವೆಸ್ಟ್ ಮಾಡಿದ್ದಾರೆ. HDFC ಬ್ಯಾಂಕು, ICIC ಬ್ಯಾಂಕು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕರೂರ್ ವೈಶ್ಯ ಬ್ಯಾಂಕ್, ಇಂಡಸ್ಇಂಡ್ ಬ್ಯಾಂಕ್ ಎಂದು. ಅದೇ ಮಕ್ಕೆ ಸಿಮೆಂಟ್ ತುರೆಯೋಗೆ ಅಂಬುಜಾ ಸಿಮೆಂಟು, ಶ್ರೀ ಸಿಮೆಂಟ್, ಗ್ರಾಸಿಮ್ ಇಂಡಸ್ಟ್ರೀಸ್ ಅತ್ತಮಕ್ಕೆ ಅದ್ರ ಮೇಲೆ ಕಟ್ಟುಮಾನ ಕನ್ಸ್ಟ್ರಕ್ಷನ್ ಅಂದೇಗಿನ ಈಗ ಸಾಧಾರಣ ಮನೆ ಕನ್ಸ್ಟ್ರಕ್ಷನ್ ಮಾಕಿಲ್ಲ, ದೊಡ್ಡ ದೊಡ್ಡ ಬ್ರಿಡ್ಜು ರೋಡ್ ಕನ್ಸ್ಟ್ರಕ್ಷನ್ ಮಾಡೋ L&T ಎಂಬ ಕಂಪನಿಯೋಗಿ ಅವಕ್ಕೆ ಇನ್ವೆಸ್ಟ್ ಮಾಡಿ ಬಿತ್ತಾರೆ. ಅದೇ ಮಾಕೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಎಂದೇಗಿನ ನಂಗೆ ಮನೆಯೋಗ ಗೀಸರ್ ಹಾಕಿ ಬಿತ್ತದನ್ನ ಎಲೆಕ್ಟ್ರಿಕ್ ಸ್ಟವ್ ಅಥಮಾಕೆ ಈ ಹೆವೆಲ್ಸು ಬರ್ಜರ್ ಪೇಂಟ್ಸ್ ಮನೆಗೆ ನಂಗೆ ಪೇಂಟೂಸ್ ಒಂದು ಚಿಲ ಬ್ರ್ಯಾಂಡ್ ಕಂಪನಿ ಅದೀಸಿನ ಅದನ್ನು ಅವಕ್ಕೆ ಇಲ್ಲಿ ಆ್ಯಡ್ ಮಾಡಿ ಬಿತ್ತಿದ್ದಾರೆ. ಇಂಟರ್ಗ್ಲೋಬ್ ಏವಿಯೇಷನ್ ನಂಗೆ ಇಂಡಿಗೋ ಎಂಬ ಫ್ಲೈಟ್ ನಂಗೆ ಹೇಗೂ ಬುಕ್ ಮಾಡಲಿ ಇಂಡಿಗೋನ ಖಂಡಿತ ಒಂದು ಟೈಮಲ್ಲಿ ನಂಗೆ ಹೋಯ್ದನ. ಟೂತ್ಪೇಸ್ಟು ಕೋಲ್ಗೇಟ್ ಪಾಮೋಲಿವ್ ನಂಗೆ ಟೂತ್ಪೇಸ್ಟ್ ಇಲ್ಲದ ಮನೆಯೇ ಇಲ್ಲ ಅಥವಾ ಆ ಕಂಪ್ನಿಗೂ ಇನ್ವೆಸ್ಟ್ ಮಾಡಿದ್ದಾರೆ. ಅದೇ ಮಾಕೆ IT ಸರ್ವೀಸಸ್ ಸಾಫ್ಟ್ವೇರ್ ಕಂಪನಿಗೂ ಇನ್ಫೋಸಿಸ್, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್, ವಿಪ್ರೋ, ಟೆಕ್ ಮಹೀಂದ್ರಾ, ಮೈಂಟ್ರಿ, ಆಲ್ ದೀಸ್ ಕಂಪನೀಸ್ ಇದಕ್ಕೆಲ್ಲ ಇದಕ್ಕೆ ಬಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಇದು ಏನಗಾಯಿನ ಹೇಗಿದೆ ಅಂದರೆ ಒಂದ್ಸ ನಂಗೆ ಕೊಟ್ಟ ಹಣವ ಅವಕ್ಕೆ ಈ ಕಂಪನೀಸ್ನದೆಲ್ಲ ಇನ್ವೆಸ್ಟ್ ಮಾಡೋನೆ, ಈ ಕಂಪನಿ ಎಲ್ಲ ಗ್ರೋ ಆಪನೆ ನಂಗೆ ಇನ್ವೆಸ್ಟ್ಮೆಂಟು ಗ್ರೋ ಆಗ ಏ ಅಳುಗೆ ಇದು ಗ್ರೋತ್ ತಂದಡಿದೆ ಎಂಬುದು ನಾವೊಂದು ಎಕ್ಸಾಂಪಲ್ ಏನೇ. ಈ ಸ್ಕೀಮ್ ಬಂದು 1998 ಲಾಂಚ್ ಮಾಡಿದ್ದಾರೆ. ಈಗ ಅದ 26 ವರ್ಷ ಆಯ್ತಾ. ಆ 26 ವರ್ಷದೋಗೆ ನಂಗೆ ತಿಂಗಳಿಗೆ 5,000 ರೂಪಾಯಿ ಸ್ಕೀಮಲ್ಲಿ ಲಾಂಚ್ ಮಾಡಿದ ಜನ ನನಗೆ ಇನ್ವೆಸ್ಟ್ ಮಾಡಿ ಬಂದದಿಲ್ಲ. 15,60,000 ರೂಪಾಯಿ ನಂಗೆ ಇನ್ವೆಸ್ಟ್ ಮಾಡಿದಿನ. ಅದನ್ನು 15,60,000ನ ಇಂದಿನ ವ್ಯಾಲ್ಯೂ ಬಂದು 1,91,00,000 ಅದಾವುದು 1,75,00,000 ಲಾಭ ಮಟ್ಟು ಆಗಿದೆ. ಇಲ್ಲಿ ಎತ್ತಮಕ್ಕೆ ಕಂಪನೀಸ್ ಈಸುದು ಸುಮಾರು ಒಂದು 58 ಕಂಪನಿಯೋಗಿ ಇನ್ವೆಸ್ಟ್ ಮಾಡಿದ್ದಾರೆ. 15 ತೊರೆಯೋಗೆ ಅದನ್ನು ಪಿರಿಚಿ ಹಣವ ಹಾಕಿದ್ದಾರೆ. 15 ತೊರೆ 58 ಕಂಪನಿಯೋಗೆ ಇನ್ವೆಸ್ಟ್ ಮಾಡಿ ಇನ್ನು ಲಾಸ್ಟ್ 26 ವರ್ಷದೋಗೆ ಇನ್ವೆಸ್ಟರ್ಸ್ಗೆ ಈ ಒಂದು ಲಾಭ ಮಾಡಿ ತಂದಾರೆ. ಆ್ಯನ್ಯುವಲೈಸ್ಡ್ ಎಂದರೆ ವರ್ಷ ರಿಟರ್ನ್ ಎಂಬುದು ಬಂದು 15% ಇದನ್ನು ಕಂಪೌಂಡ್ ಮಾಡಿ ವೆಲ್ತ್ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ. ಏನಾಗೆ ಹೇಗಿನ ಅಂದರೆ ಇದು ಒಂದೊಂದು ಟೈಮ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಿ ನೀವು ನಂಗೆ ಬಂದು ಎತ್ತೆ ಅದನ್ನು ರಿಟರ್ನ್ ಬಂದರು ಅಂಬುದು ನಂಗೆ ಖಂಡಿತ ಅರುವುದು. ಇತಮಾಕೆ ಒಂದು ಸ್ಕೀಮ್ದೋಗಿ ಇನ್ವೆಸ್ಟ್ ಮಾಡಿ ಇತಮಾಪಕ್ಕೆ ಫಲ ತೊರೆಯೋಗೆ ನಂಗೆ ಹಣವಕ್ಕೆ ಪಿರಿಚಿ ಫಲ ಕಂಪ್ನಿಯೋಗೆ ಕರೆಕ್ಟಾದ ಸದವಿಧದೋಗಿ ಇನ್ವೆಸ್ಟ್ ಮಾಡೋದು ಅಂತ ನಂಗೆ ಹಣ ಪೆರುಗಿರ ವೆಲ್ತ್ ಗುರೋವಾರ. ಮೋಸ್ಟ್ ಇಂಪಾರ್ಟೆಂಟ್ಲಿ ಒಂದು 10 ವರ್ಷ 15 ವರ್ಷ ಇತಮಾಕೆ ನಂಗೆ ಇನ್ವೆಸ್ಟ್ಮೆಂಟ್ ಮಾಡಿ ಬಂದಲ್ಲ. ಈಗ ಮನೆಗೆ ಒಂದು ಹೆಣ್ಣುಕು ಸೂಟಿ ಹತ್ರ ಸರಿ ಈಗ ಹೆಣ್ಣುಕು ಮದುವೆಗಾಗಿ ನಂಗೆ ತಿಂಗಳು ಒಂದು ಅಮೌಂಟ್ ಹಾಕಿನ ಬಪ್ಪನೆ 25 ವರ್ಷ ತಮಾಕೆ ಬಪ್ಪನೆ ತಮಾಕೆ 1 ಕೋಟಿಗೆ ಮೇಲೆ ಅಲ್ಲಿ ಪಕ್ಕ 2 ಕೋಟಿ ಹಣ ಬಪ್ಪನೆ ನಂಗೆ ಕಡನಿ ಸಾದು ಜೋಲಿ ಮಾಡಿಗಳಾಕು. ಅದರಿಂದ ಖಂಡಿತ ಬಂದು ನಂಗೆ ಮ್ಯೂಚುವಲ್ ಫಂಡನ್ನು ಇನ್ವೆಸ್ಟ್ ಮಾಡೋದು. ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡೋದು ಇನ್ನೊಂದು ಏನು ಅಪ್ಪರ್ ಅಡ್ವಾಂಟೇಜ್ ಅಂದರೆ ತಿಂಗಳಿಗೆ 1,000 ರೂಪಾಯಿ ಒಂದು ಕೂಡ ನನಗೆ ಸ್ಟಾರ್ಟ್ ಮಾಡೋಕ್ಕೂ. ಪ್ಲಸ್ ಇಂಡಿಯಾನ ಏನೇನು ಗ್ರೋತ್ ನಡೆದ್ರು ವಳರ್ಚಿ ನಡವನೆ ಅದ್ರೊಗ ಫಲ ಕಂಪನಿ ದೊಡ್ಡ ಬಿಸ್ನೆಸ್ಗೂ ದೊಡ್ಡ ಬಿಸ್ನೆಸ್ ಓನರ್ಸ್ಗೂ ಎಲ್ಲ ಇನ್ವೆಸ್ಟ್ ಮಾಡಿ ಅವರ ಹಣವ ಪೆರುಕಿಯಾರ ತೊಜಿಲ್ ಮಾಡೋದ್ರ ಮೂಲವ. ಅದೇ ಮಾಕೆ ನಂಗೆ ತಮಾಕೆ ಸ್ಕೀಮ್ನ ಇನ್ವೆಸ್ಟ್ ಮಾಡೋದ್ರಿಂದ ನಂಗೆ ಕಷ್ಟಪಟ್ಟು ಸಂಭಾಷಿಸಿದ ಹಣವು ಗ್ರೋ ಆಗಾಕು. ಅದರಿಂದ ದಯಮಾಡಿ ಮ್ಯೂಚುವಲ್ ಫಂಡು ನಿಂಗೆ ಪೋರ್ಟ್ಫೋಲಿಯೋ ನಿಂಗೆ ಒಂದು ಇನ್ವೆಸ್ಟ್ಮೆಂಟಾಗಿ ಕನ್ಸಿಡರ್ ಮಾಡಿ ಇನ್ವೆಸ್ಟ್ಮೆಂಟ್ ಹಾಕಿವಿ. ಇಂಡಿಯಾ ಗ್ರೋ ಆಪನೆ ಇಂಡಿಯನ್ ನಡೋ ಕಂಪನಿ ಎಲ್ಲ ಗ್ರೋ ಆಪನೆ ನಂಗೆ ಹಣವು ಗ್ರೋ ಆರ. ಫ್ಯಾಕ್ಟ್ ಶೀಟ್ ಹೆಂಗೆ ಪೊದುವ ಒಂದೊಂದು ಟೈಮು ಫಂಡ್ ಇನ್ವೆಸ್ಟ್ ಮಾಡೋ ಮೊದಲು ಈ ಫ್ಯಾಕ್ಟ್ ಶೀಟ್ ತರೋವ ನೋಡಿ ಅಂಡರ್ಸ್ಟ್ಯಾಂಡ್ ಮಾಡಿದಂಗೆ ಇನ್ವೆಸ್ಟ್ಮೆಂಟು ಮಾಡಿ ಕಸ್ಟಮರ್ಸ್ ಎಲ್ಲಾಗು. ಅವನದು ಬಂದು ಇದು ಇಂಟರ್ನೆಟ್ನ ಎಲ್ಲಾಗೂ ಸಿಕ್ಕಿರೋ ದಾರಬೇಕಲಿ ನೋಡೋಕ್ಕೂ ನಿಂಗೆ ತಮಾಕೆ ಇನ್ವೆಸ್ಟ್ ಮಾಡಿ ನೀವು ತಮಾಕೆ ಫ್ಯಾಕ್ಟ್ ಶೀಟ್ ನೋಡಿ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡಿ
ಅದು ತಗೊಂಡಂಗೆ நீங்கள் இன்வெஸ்ட்மெண்ட் ஆக்கி நீங்கள் வெல்த்தை பெருக்குவீங்க கேத்தோன்னி தேங்க்யூ